ನಾನು ಸಿಗರೇಟ್ ಸೇರ್ತಿದ್ದೆ ಭಾಳ ಸ್ಟೂಡೆಂಟ್ ಆಗಿದ್ದಾಗ, ಆಮೇಲೆ ನಾವು ಓದುವಾಗ ಭಾಳ. ಒಂದು ಸಾರಿ 1987ನೇ ಇಸ್ವಿನಲ್ಲಿ ನಮ್ಮ ಸ್ನೇಹಿತರೆಲ್ಲ ಇದಕ್ಕೆ ಹೋಗಿದ್ರು, ಯಾವುದೋ ಒಂದು ಹೊರದೇಶಕ್ಕೆ ಹೋಗಿ ಅವರೆಲ್ಲ ಒಂದು ಬಾಕ್ಸ್ ಸಿಗರೇಟ್ ತಗೊಂಡು ನನಗೆ. ಅವೆಲ್ಲ ಸೇರಿ ಎಲ್ಲ ಆದಮೇಲೆ ಒಂದು ದಿನ ಕೂತ್ಕೊಂಡು ಇಷ್ಟೊಂದು ಸಿಗರೇಟು ಭಾಳ ಕಡಿಮೆ ಅವಧಿನ ಸೇರ್ಬಿಟ್ಟಿದ್ದೀನಿ, ರೋಗ ಬರೋದು ಗ್ಯಾರಂಟಿ ನನಗೆ ಅಂತೇಳಿ ಅವತ್ತಿಂದ ಸಿಗರೇಟ್ ಸೇರೋದು. 87 ಆಗಸ್ಟ್ 2020 ಅವತ್ತಿಂದ ಇವತ್ತವರೆಗೆ ಸಿಗರೇಟ್. ಈಗೆಲ್ಲ ನೋಡ್ತಾ ಇದ್ದೀವಿ ಹೊಗೆ ಸೊಪ್ಪಿನಿಂದ ಬರ್ತಕ್ಕಂಥ ರೋಗಗಳು ಇವೆಲ್ಲ. ಸೊ ನಾವು ದುಶ್ಚಟಗಳು ಇದ್ದಾವಲ್ಲ, ಆ ದುಶ್ಚಟಗಳನ್ನು ದೂರ ಒಳ್ಳೆ ಅಭ್ಯಾಸಗಳನ್ನು, ಜೀವನ ಕ್ರಮಗಳನ್ನು ಮಾಡ್ಕೊಳ್ತಕ್ಕಂಥದ್ದು ತಪ್ಪು. ನಾನು ಸಿಗರೇಟ್ ಸೇರ್ತಿದ್ದೆ ಭಾಳ ಸ್ಟೂಡೆಂಟ್ ಆಗಿದ್ದಾಗ, ಆಮೇಲೆ ನಾವು ಓದುವಾಗ ಭಾಳ. ಒಂದು ಸಾರಿ 1987ನೇ ಇಸ್ವಿನಲ್ಲಿ ನಮ್ಮ ಸ್ನೇಹಿತರೆಲ್ಲ ಇದಕ್ಕೆ ಹೋಗಿದ್ರು, ಯಾವುದೋ ಒಂದು ಹೊರದೇಶಕ್ಕೆ ಹೋಗಿ ಅವರೆಲ್ಲ ಒಂದು ಬಾಕ್ಸ್ ಸಿಗರೇಟ್ ತಗೊಂಡು ನನಗೆ. ಅವೆಲ್ಲ ಸೇರಿ ಎಲ್ಲ ಆದಮೇಲೆ ಒಂದು ದಿನ ಕೂತ್ಕೊಂಡು ಇಷ್ಟೊಂದು ಸಿಗರೇಟು ಭಾಳ ಕಡಿಮೆ ಅವಧಿನ ಸೇರ್ಬಿಟ್ಟಿದ್ದೀನಿ, ರೋಗ ಬರೋದು ಗ್ಯಾರಂಟಿ ನನಗೆ ಅಂತೇಳಿ ಅವತ್ತಿಂದ ಸಿಗರೇಟ್ ಸೇರೋದು. 87 ಆಗಸ್ಟ್ 2020 ಅವತ್ತಿಂದ ಇವತ್ತವರೆಗೆ ಸಿಗರೇಟ್. ಈಗೆಲ್ಲ ನೋಡ್ತಾ ಇದ್ದೀವಿ ಹೊಗೆ ಸೊಪ್ಪಿನಿಂದ ಬರ್ತಕ್ಕಂಥ ರೋಗಗಳು ಇವೆಲ್ಲ. ಸೊ ನಾವು ದುಶ್ಚಟಗಳು ಇದ್ದಾವಲ್ಲ, ಆ ದುಶ್ಚಟಗಳನ್ನು ದೂರ ಒಳ್ಳೆ ಅಭ್ಯಾಸಗಳನ್ನು, ಜೀವನ ಕ್ರಮಗಳನ್ನು ಮಾಡ್ಕೊಳ್ತಕ್ಕಂಥದ್ದು ತಪ್ಪು. ಇದು ಮಾನವೀಯ ಸಂದೇಶದ ಜನವಾಹಿನಿ.